ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ನವಮಿ ತಿಥಿ ಉತ್ತರಾಷಾಢ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ, ಕೃಷ್ಣ ಪಕ್ಷದ ಶನಿವಾರ. ಕೃಷ್ಣ ಪಕ್ಷವು ಹಾಗೂ ಶನಿವಾರವು ಎರಡೂ ಕೂಡ ಶನೈಶ್ಚರನನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಕಾಲವಾಗಿದೆ. ನಾವು ಈಗ ಶನೈಶ್ಚರನ ಕಾಲದಲ್ಲಿದ್ದೀವಿ. ವಾರದ ಮಟ್ಟಿಗಾದರೂ ಶನೈಶ್ಚರನ ಕಾಲದಿಂದ ತುಂಬಿಕೊಂಡಿದ್ದೀವಿ. ಹೀಗಾಗಿ ಶನೈಶ್ಚರನ ಕಾಲದಲ್ಲಿ ನಾವು ಶುಭ ಕರ್ಮಗಳನ್ನು ಮಾಡಬೇಕು ಅಂತ, ಕೆಟ್ಟ ಕರ್ಮಗಳನ್ನು ಮಾಡಿಬಿಟ್ಟು ತಕ್ಷಣ ಶೋಧಿಸಿಬಿಡ್ತಾನೆ. ಹೀಗಾಗಿ ಶುಭ ಕರ್ಮಗಳನ್ನು ಮಾಡಿದರೆ ಅವನೇ ಶುಭ ಫಲವನ್ನು ತಂದು ಕೊಟ್ಬಿಡ್ತಾನೆ. ಹೀಗಾಗಿ ಶನಿವಾರ ದಿವಸ ಏನು ಮಾಡಬೇಕಪ್ಪ ಅಂದರೆ ಸತ್ಕರ್ಮಗಳನ್ನು ಮಾಡಬೇಕು. ಗ್ರಹಗಳು ನೀವು ಯಾವ ವಾರವಾದರೂ ಹಾಗಾದರೆ ಬುಧವಾರ ಕೆಟ್ಟ ಕೆಲಸ ಮಾಡಬಹುದಾ ಅಂತ ತಿರುಗಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಏನು? ನೀವೇ ಮನಸ್ಸಿಗೆ ಹಾಕ್ಕೊಳ್ಳಿ. ಮನಸ್ಸಿಗೆ ನಿಮಗೆ ಯಾವುದು ಶುಭ ಅನಿಸುತ್ತೋ ಅದನ್ನು ಪ್ರತಿ ಕ್ಷಣ ಮಾಡಬೇಕು. ಶನಿವಾರ ಮಾಡಬೇಕು, ಸೋಮವಾರ ಮಾಡಬೇಕು, ಮತ್ತೊಂದು ಅಂತ ಅಲ್ಲ. ಗ್ರಹಗಳೇ ನಮ್ಮ ಕರ್ಮ ಫಲವನ್ನು ಸೂಚಿಸ್ತಾರೆ. ನೀವು ಕೆಟ್ಟ ಕರ್ಮ ಮಾಡಿದರೆ ಶನೈಶ್ಚರ ಕೆಟ್ಟ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾನೆ. ಯಾವುದೇ ಗ್ರಹವಾದರೂ ಅಷ್ಟೇ. ಗುರು ನಿಮ್ಮ ಕೆಟ್ಟ ಕೆಲಸ ಮಾಡಿ ಗುರು ಒಳ್ಳೆಯ ಫಲ ಕೊಡ್ತಾನೆ ಅಂದರೆ ಖಂಡಿತ ಇಲ್ಲ. ತಸ್ಯ ಪಂಕ್ತಿಂ ಗ್ರಹ ಸರ್ವೇ ಸೂಚಯಂತೀಹ ಜನ್ಮನಿ. ಯಾವುದು ಪೂರ್ವಾರ್ಜಿತ ಕರ್ಮಂ ಏನಿದೆ ಅದು ಶುಭಂ ವಾ ಇದಿ ವಾ ಶುಭಂ, ಶುಭವೇ ಆಗಿರಲಿ ಅಶುಭವೇ ಆಗಿರಲಿ, ತಸ್ಯ ಪಂಕ್ತಿಂ ಗ್ರಹ ಸರ್ವೇ ಸೂಚಯಂತೀಹ ಜನ್ಮನಿ ಅಂತ ಪ್ರಶ್ನೆ ಮಾರ್ಗಮಲ್ಲಿ ಒಂದು ಮಾತು ಹೇಳುತ್ತೆ. ಆಯಾ ಗ್ರಹಗಳು ಆಯಾ ಕಾಲ ಬಂದಾಗ ದಶಾಭುಕ್ತಿಗಳ ಕಾಲದಲ್ಲಿ ಅವು ಸೂಚಿಸ್ತಾರೆ. ಯಾವ ಕರ್ಮ ತಗೊಂಬಂದಿದೆಯಪ್ಪ ಅದನ್ನು ಸೂಚಿಸ್ತಾರೆ ಅಂತ. ಅದು ನಾವು ಯಾರನ್ನೂ ಬಿಡೋದಿಲ್ಲ. ಶನೈಶ್ಚರಂತೂ ಸುತರಾಮ್ ನಮ್ಮನ್ನಲ್ಲ, ದೇವತೆ. ಒಂದು ಕಥೆ ಇದೆಯಲ್ಲ, ತಮಗೆ ಗೊತ್ತಿರಬಹುದೇನೋ, ನೆನಪು ಮಾಡ್ತೀನಿ ಒಂದು ಸಲ. ಇಂದ್ರ ಸಭೆ, ಎಲ್ಲ ದೇವಾನುದೇವತೆಗಳು ಕೂತಿದ್ದಾರೆ. ಅಲ್ಲಿ ಇಂದ್ರ ತನ್ನ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಶನೈಶ್ಚರ ಬಂದ. ಸ್ವಾಮಿ, ತಾವು ದೇವತೆಗಳ ಪ್ರಭು, ದೇವೇಂದ್ರ, ತಾವು ದೇವತೆಗಳಿಗೆ ರಾಜನಾಗಿರ್ತಕ್ಕಂಥ ಒಂದು ಚಕ್ರವರ್ತಿಯಾಗಿದ್ದೀಯಾ. ಆದರೆ ಈ ಕಾಲ ನನ್ನದಾಗಿದೆ. ಪರಮೇಶ್ವರನ ಅನುಗ್ರಹದ ಹಾಗೆ ನಾನು ನಿನ್ನನ್ನು 3 ದಿವಸ ಕಾಡಬೇಕಾಗಿದೆ. ಹೀಗಾಗಿ ತಾವು ಇದನ್ನು ಒಪ್ಪಿಸ್ಕೊಳ್ಬೇಕು ಅಂತ ಶನೈಶ್ಚರ ಪ್ರಾರ್ಥನೆ ಮಾಡ್ದ. ಅವನಾದರೂ ಇಂದ್ರ ನಮ್ಮನ್ನು ಪ್ರಾರ್ಥನೆಗೆ ಇರ್ತಾನೆ, ಶನೈಶ್ಚರ ಬಂದು ರುಬ್ಬಿ ನಡಿ ಅಂದ್ಬಿಡ್ತಾನೆ. ಅವನು ದೇವೇಂದ್ರ, ಹಾಗಾಗಿ ಅವನಿಗೆ ವಿಶೇಷ. ಹಾಗೆ ಅಲ್ವಾ ನಮ್ಮ ಪ್ರಧಾನಿಗಳಿಗೋ ನಮ್ಮ ಮುಖ್ಯಮಂತ್ರಿಗಳಿಗೋ ಒಂದು ವಿಶೇಷ ಇರ್ತದಲ್ಲ, ಹಾಗೆ ಅವನಿಗೊಂದು ವಿಶೇಷತೆ. ಶನೈಶ್ಚರ ಬಂದು ವಿನಂತಿ ಮಾಡ್ದ, ಸ್ವಾಮಿ 3 ದಿವಸ ಸ್ವಲ್ಪ ಹುಷಾರಾಗಿರಿ ಅಂತ. ಇಂದ್ರ ಅವನು ಅಕ್ಕಪಕ್ಕ ಇದ್ದರು, ಇಂದ್ರನೇನೋ ಕೇಳಬಹುದು, ಅದು ಅಕ್ಕಪಕ್ಕ ಇರೋರು ಬಿಡಬೇಕಲ್ಲ. ನೀವು ತಲೆ ಕೆಡಿಸ್ಕೊಬೇಡಿ, ನೀವು ದೇವತೆಗಳ ಗುರು, ಏನೂ ಮಾಡಲ್ಲ ಶನೈಶ್ಚರ, ಅವನು ಏನು ಮಹಾ ನೋಡೋಣ ಅಂತ. ಆದರೂ ಒಬ್ಬ ಒಳ್ಳೆಯ ಮಂತ್ರಿ ಬೃಹಸ್ಪತಿ ಅಂತವರು ಸಲಹೆ ಕೊಟ್ಟರು, ಬೇಡ ಅವನು ಬಂದು ಕಾಡ್ಬಿಟ್ರೆ ಆಮೇಲೆ ಎಲ್ಲೋ ಬಿದ್ದು ಕಾಲಿಗೆ ಲೇಟ್ ಮಾಡಿಕೊಂಡು ಎಲ್ಲರ ಮುದ್ದೆ ಅವಮಾನ ಆಗಿಬಿಡುತ್ತೆ. ನೀವೊಂದು ಕೆಲಸ ಮಾಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಆಲದ ಮರ, ಅಲ್ಲಿ ಪೊಟ್ರೆ ಇದೆ, ಅದರೊಳಗೆ ಹೋಗಿ ಸಿಕ್ಕಾಕೊಂಬಿಡಿ, ಅದರೊಳಗೆ ಸೇರ್ಕೊಳ್ಳಿ, 3 ದಿವಸ ಆದಮೇಲೆ ಬನ್ನಿ, ಸುಮ್ಮನೆ ಯಾಕೆ ಗ್ರಹಚಾರ ಅಂತ ಸಲಹೆ ಕೊಟ್ಟರು. ಇಂದ್ರ ಹೌದಲ್ವ, ಅವನೇನು ಮಾಡ್ತಾನೆ ನೋಡೋಣ, ನಾನು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಶನೈಶ್ಚರನಿಗೆ ಕಾಣದ ಹಾಗೆ ಇದು ಬಿಡ್ತೀನಿ ಅಂತ ಹೇಳಿ ಹೋಗಿ ಪಟ್ಟೊಳಗೆ ಸೇರ್ಕೊಂಡ್ಬಿಟ್ಟ. ಮಾರನೇ ದಿವಸ ಮತ್ತೆ ಸಭೆ, ದೇವತೆಗಳೆಲ್ಲ ಕೂತಿದ್ದಾರೆ. ಶನೈಶ್ಚರ ಬರ್ತಾನೆ ಈಗ ಕಾಡಲಿಕ್ಕೆ, ಇಂದ್ರನೇ ಇಲ್ವಲ್ಲ ಹುಡ್ಕೊಳ್ಳಿ ಅಂತ. ಕಾಣದ ಹಾಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಅವನು. ಅದು ಶನೈಶ್ಚರ ಬರಲಿಲ್ಲ. 3 ದಿನ ಕಳೆದೋಯ್ತು. 4ನೇ ದಿನ ಇಂದ್ರ ಬಂದು ಮತ್ತೆ ಯಥಾ ಪ್ರಕಾರ ಸಭೆ ಕೂತು ವಿರಾಜಮಾನನಾಗಿದ್ದ ಶನೈಶ್ಚರ ಬಂದ. ಏನಪ್ಪ ಶನೈಶ್ಚರ ಬಂದು ಕಾಡ್ತೀನಿ ಅಂದೆ, ಎಲ್ಲಿ ಬರಲೇ ಇಲ್ಲ ತಾವು ಅಂತ ಇಂದ್ರ ಕೇಳ್ದ. ಇಲ್ಲ ಸ್ವಾಮಿ, ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಮನೆಯಿಂದಲೇ ಕೆಲಸ ಮಾಡ್ತಾಯಿದ್ದೆ. ಹೌದಾ, ಏನು ಕೆಲಸ ಮಾಡಿದೆ? ಅದೇ ತಮ್ಮನ್ನು 3 ದಿನ ಕಾಡಬೇಕಾಗಿತ್ತಲ್ಲ, ಅದು ಬಂದರೆ ಆಗಲ್ಲ ಅಂತ ಮನೆಯಲ್ಲೇ ಕೂತು ಕೆಲಸ ಮುಗಿಸ್ದೆ ಅಂತ. ಹೌದಾ, ಹೇಗೆ ಅಂತ? ನೀವು 3 ದಿನ ಎಲ್ಲಿದ್ದಿರಿ ಸ್ವಾಮಿ? ನಾನೆಲ್ಲೋ ಮರದ ಪಟ್ರೊಳಗಿದ್ದೆ ಅಲ್ಲ, ಅಷ್ಟೇ ನಾನು ಮಾಡಿದ್ದ. ನೀವು ಸಿಂಹಾಸನ ಬಿಟ್ಟು ಇಳಿದ್ರ? 3 ದಿವಸ ನಿಮ್ಮ ಸಿಂಹಾಸನ ಎಲ್ಲಿತ್ತು? ಆ ಸಿಂಹಾಸನ ಅಧಿಕಾರವನ್ನು ಹೇಗೆ ನಾನು ಕಬಳಿಸಿದೆ ಅನ್ನೋದನ್ನು ಸೂಚ್ಯವಾಗಿ ಶನೈಶ್ಚರ ತೋರಿಸ್ದ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ತಮ್ಮ ತಮ್ಮ ಕಷ್ಟಗಳನ್ನು ಅನುಭವಿಸ್ತಾರೆ. ಇಂದ್ರ ಆಗಿದ್ದಕ್ಕೆ ಅಲ್ಲೆಲ್ಲೋ ಒಂದು ಅಂಥ ಚಕ್ರವರ್ತಿ, ಅವನಿಗೆ ಎಂಥ ಅವಮಾನ. ಒಂದು ಪೊಟ್ರೆ ಒಳಗೆ ಹೋಗಿ ಸೇರ್ಕೊಳ್ಳೋದು ಅಂತಂದ್ರೆ, ಒಂದು ಗುಬ್ಬಚ್ಚಿ ಥರವೋ ಮತ್ತು ಇನ್ನೊಂದು ಸಣ್ಣ ಹುಳು ಥರ ಸೇರ್ಕೊಳ್ಳೋದು ಅಂತಂದರೆ ಅದು ಅವಮಾನ ಅಲ್ವಾ?
ಅವಮಾನವಾದರೆ ಅದಕ್ಕಿಂತಲೂ ಶಿಕ್ಷೆ ಇನ್ನೇನಿದೆ ಹೇಳಿ. ಹೀಗೆ ಶನೈಶ್ಚರ ನಮ್ಮನ್ನು ಏನೋ ಕಾಲು ಕತ್ತರಿಸ್ತಾನೆ ಕೈ ಕತ್ತರಿಸ್ತಾನೆ ಅಂತಲೇ ನೋಡ್ಕೋಬೇಕಾಗಿಲ್ಲ. ಅಲ್ಲಿ ಶನೈಶ್ಚರ ಕಾಡುವುದರಲ್ಲಿ ಅವಮಾನವೂ ಒಂದಿದೆ. ಪತತಿ ಅಂತ ಹೇಳ್ತಾರೆ. ಅವಮಾನ ಅಂತಲೂ ಒಂದು ಶಬ್ದವನ್ನು ಬಳಸಿದ್ದಾರೆ ಅಲ್ಲಿ. ಆಯುಷ್ಯಂ ಮರಣಂ ಪತಿತತಾಂ ದುಃಖಾವಮಾನಾಮಯಂ ಅಂತ ಬರುತ್ತಲ್ಲ, ದುಃಖ ಅವಮಾನ ಇವುಗಳನ್ನೆಲ್ಲ ಶನೈಶ್ಚರ ಕಾರಕನಾಗಿರ್ತಕ್ಕಂಥವನು. ಹೀಗಾಗಿ ಶನೈಶ್ಚರ ಅಂತಲ್ಲ, ನಾನು ಒಂದು ಉದಾಹರಣೆ ಕೊಟ್ಟು ಹೇಳಿದ್ದು, ಯಾವುದೇ ಗ್ರಹಗಳಾದರೂ ಅವರ ಪ್ರಭಾವ ಸೂಚಿಸ್ತಾರೆ. ಹೀಗಾಗಿ ಆದಷ್ಟು ಸತ್ಕರ್ಮಗಳನ್ನು ಮಾಡೋಣ, ಒಳ್ಳೆಯದನ್ನು ಆಲಿಸೋಣ, ಒಳ್ಳೆಯದನ್ನು ತಗೊಳ್ಳೋಣ, ಸ್ವೀಕರಿಸೋಣ. ಮತ್ತು ಇನ್ನೊಂದು ಒಳ್ಳೆಯ ಕಡೆ ಇದ್ದರೆ ಗೌರವಿಸೋಣ. ಒಳ್ಳೆಯ ಕಡೆ ಇದ್ದು ನೀವು ಅದನ್ನು ಕರುಬುತ್ತಾ ಇದ್ದರೆ ಅದನ್ನು ಅವನು ಅಷ್ಟು ಬೆಳೆದನಲ್ಲ ಅಂತ ಹೇಳಿ ಈರ್ಷೆ ಅದು ಮಹಾಪಾಪವಾಗುತ್ತೆ. ಶನೈಶ್ಚರ ಇನ್ನೊಂದು ರೀತಿಯಲ್ಲಿ ಕಾಡಲಿಕ್ಕೆ ಶುರು ಮಾಡ್ತಾನೆ. ಹೀಗಾಗಿ ಯಾರು ಸಚ್ಚಿಂತನೆ ಸದಾಲೋಚನೆ ಮಾಡ್ತಾ ಇರ್ತಾರೋ, ಸತ್ಕಾರ್ಯಗಳನ್ನು ಮಾಡ್ತಿರ್ತಾರೋ, ಸತ್ಸಂಗದಲ್ಲಿರ್ತಾರೋ ಇವರಿಗೆ ಖಂಡಿತ ಕಾಡೋದಿಲ್ಲ. ಕಾಡಿದ್ರೂ ಅದು ನಿಮಗೆ ಕಾಡ್ತು ಅಂತ ಅನಿಸೋದಿಲ್ಲ. ಆ ರೀತಿಯಲ್ಲಿ ಶನೈಶ್ಚರ ಅನುಗ್ರಹ ಮಾಡಿಬಿಡ್ತಾನೆ. ಮೆಚ್ಚಿದೆ ನಿನ್ನನ್ನು ಅಂಥೇಳಿ ನೀನು ಯೋಚನೆ ಮಾಡಿಬಿಡು, ಒಂದು ಸಣ್ಣದಾಗಿ ಎಡಿಸ್ತೀನಿ ಅಷ್ಟೇ ಅಂತ ಹೇಳಿ ಅದು ಕಾಲಿಗೆ ಪೆಟ್ಟ ಆದ ಹಾಗೆ ಆಯಿತು ಆಗಲಿಲ್ಲ, ಆ ರೀತಿಯಲ್ಲಿ ಸಣ್ಣದಾಗಿ ಒಂದು ಪ್ರಮಾದ ಮಾಡ್ತಾನೆ. ಅಂತೂ ಅನುಭವಿಸಬೇಕಲ್ಲ, ಅವಶ್ಯಂ ಅನುಭೋಕ್ತವ್ಯಂ ಗತಂ ಜನ್ಮ ಶುಭಾಶುಭಂ ಅಂತ. ಹೀಗಾಗಿ ಅನುಭವಿಸದ ದಾರಿ ಇಲ್ಲ, ಆದರೆ ಅನುಭವಿಸೋದು ತಾಳಿಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಶನೈಶ್ಚರಲ್ಲಿ ಪ್ರಾರ್ಥನೆ ಮಾಡೋಣ. ನನ್ನನ್ನು ಸೇರಿಕೊಂಡು ಇಂಥ ಪ್ರಾರ್ಥನೆ ಎಲ್ಲರೂ ಮಾಡಬೇಕು. ಈ ವಾರ ಶನೈಶ್ಚರನ ಪ್ರಾರ್ಥನೆ ಈ ರೀತಿಯಲ್ಲಿ ಮಾಡೋಣ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.